ಒಂದು ನಿಮಿಷ, ಒಂದೊಂದು ದಯವಿಟ್ಟು ಒಂದೇ ನಿಮಿಷ, ದಯವಿಟ್ಟು ಕೈ ಮುಗಿದು ನಿಮಿಷ, ಒಂದು ನಿಮಿಷ ದಯವಿಟ್ಟು ಪ್ಲೀಸ್ ತಡೆ ನಿಮಿಷ. ಮೈಸೂರು ಜಿಲ್ಲೆಯ ಶಕ್ತಿ ದೇವತೆಗಳ ನಗರವಾದಂಥ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಜನರೊಂದಿಗೆ ಜನತಾದಳದ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತ ಈ ರಾಜ್ಯದ ಯುವ ನಾಯಕರು, ಜೆಡಿಎಸ್ ಘಟಕದ ರಾಜ್ಯ ಯುವಾಧ್ಯಕ್ಷರು, ಭಾವಿ ಮುಖ್ಯಮಂತ್ರಿಗಳಂತ ಹೆಸರಿರುವಂತ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರೇ, ಮೈಸೂರು ಜಿಲ್ಲೆಯ ಹಿರಿಯರು, ಅವರ ಮಾರ್ಗದರ್ಶನದಲ್ಲಿ, ಅವರ ನಾಯಕತ್ವದಲ್ಲಿ ನಾವೆಲ್ಲ ಇವತ್ತೇನು ಜೆಡಿಎಸ್ ಪಕ್ಷವನ್ನು ಕಟ್ತಾ ಇದ್ದೀವಿ. ಭತ್ತದ ನಾಡದಂತ ಕೇರ್ ನಗರದ ಮಾಜಿ ಸಚಿವರು, ಮಾಜಿ ಶಾಸಕರಂತ ಮಹೇಶ್ ಅಣ್ಣರವರೇ, ಈ ಜಿಲ್ಲೆಯ ಯುವ ನಾಯಕರು, ಸಹಕಾರಿ ಧುರೀಣರು, ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, ನನ್ನ ಆತ್ಮೀಯರಾದಂಥ ಹರೀಶ್ ಗೌಡ್ರೆ, ಟಿ ನರಸೀಪುರ ಕ್ಷೇತ್ರದ ಮಾಜಿ ಶಾಸಕರು, ಈ ಜಿಲ್ಲೆಗೆ ಜಿಲ್ಲಾಧ್ಯಕ್ಷರಾದ ಮೇಲೆ ಮೊದಲನೇ ಬಾರಿ ಬಂದವರೇ, ಅವರಿಗೆ ನಮ್ಮೆಲ್ಲರ ತಾಲೂಕಿನ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅಶ್ವಿನ್ ಅವರೇ, ವಿಧಾನ ಪರಿಷತ್ ಸದಸ್ಯರಾದಂಥ ಹಿರಿಯರು, ನಮ್ಮ ಮಾರ್ಗದರ್ಶಕರಂತ ಮಂಜೇಗೌಡ್ರೆ, ವಿವೇಕಣ್ಣರವರೇ, ಮೈಸೂರು ಮಾಜಿ ಮಹಾಪೌರರಾದಂಥ ರವಿ ಅಣ್ಣರವರೇ, ನಮ್ಮ ತಾಲೂಕಿನ ಜೆಡಿಎಸ್ ಘಟಕದ ಅಧ್ಯಕ್ಷರಾದಂಥ ಅಣ್ಣಯ್ಯ ಶೆಟ್ರೆ, ಹಿರಿಯ ವಕೀಲರಾದಂಥ ಗೋವಿಂದೇಗೌಡ್ರೆ, ನಾಗರಾಜಣ್ಣರವರೇ, ಮೈಸೂರು ಜಿಲ್ಲೆಯ ಹೊಸದಾಗಿ ನಗರಾಧ್ಯಕ್ಷರಾದಂಥ SBI ಮಂಜಣ್ಣರವರೇ, ಗಗನ್ ರವರೇ, ಇಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಕೇಂದ್ರ ಬಿಂದು ಜೆಡಿಎಸ್ ಕುಟುಂಬ, ನನ್ನ ಮನೆ ಕುಟುಂಬದಂತಿರುವ ಎಲ್ಲ ನನ್ನ ನೆಚ್ಚಿನ ಕಾರ್ಯಕರ್ತರ ಬಂಧುಗಳೇ, ಪತ್ರಿಕಾ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತೇನು ನಿಖಿಲ್ ಅಣ್ಣರವರು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡೋದ್ರ ಮುಖಾಂತರ ಜೆಡಿಎಸ್ ಅನ್ನ ಕಟ್ಟಬೇಕು, ದೇವೇಗೌಡರ ಮುಂದೆ ಈ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ, ಈ ತಾಲೂಕಿನ ಅಭಿವೃದ್ಧಿ ಅಧಿಕಾರಿಗಳು, ಮಾಜಿ ಶಾಸಕರು, ನನ್ನ ತಂದೆಯವರಾದಂಥ ಕೆ ಮಾದೇವಣ್ಣರವರೇ, ನಾನು ಕ್ಷಮಿಸಿ ಮರೆತುಬಿಟ್ಟೆ. ಏನಿವತ್ತು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡೋದ್ರ ಮುಖಾಂತರ, ಪಚ್ಚಿ ಸುಮ್ಮನಿರೋ ಮೇಲೆ ಮಾಡಿವೆ, ಎಲ್ಲ ಕಡೆ ಬನ್ನಿ, ಇಲ್ಲಿ ಎಲ್ಲ ನೀವು ಇದೇನು ಪದೇ ಪದೇ ಮಾಡ್ತಾ ಇದ್ದೀರಾ? ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡೋದ್ರ ಮುಖಾಂತರ ಜೆಡಿಎಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅಂತ ಏನ್ ನಾಯಕತ್ವವನ್ನು ವಹಿಸಿ ನಿಖಿಲ್ ಅಣ್ಣರವರು, ಕುಮಾರಣ್ಣವರವರ ಮಾರ್ಗದರ್ಶನದ ಮೇಲೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಈ ರಾಜ್ಯದಲ್ಲಿ ಕಾರ್ಯಕರ್ತರು ಜೀವ ಕೊಡ್ಲಿಕ್ಕೆ ಸಿದ್ಧವಾಗಿದ್ದಾರೆ. ಈ ಬಾರಿ ಕುಮಾರಣ್ಣವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ. ಈ ರಾಜ್ಯದಲ್ಲಿ ಯಾರ ರೈತರ ಪರವಾಗಿ, ಬಡವರ ಪರವಾಗಿ, ದಲಿತರ ಪರವಾಗಿ ಇರಂತ ಮುಖ್ಯಮಂತ್ರಿ ಅಂದ್ರೆ ಟಾರ್ಚ್ ಹಾಕೊಂಡು ಹುಡುಕಿದ್ರು ಸಿಕ್ಕದ ಒಬ್ಬರೇ ಒಬ್ರು, ಒಂದೇ ಒಂದು ಜೀವ, ಅದು ಕುಮಾರಣ್ಣ ಅವ್ರು ಮಾತ್ರ ಅಂತ ಹೇಳಕ್ ಬಯಸ್ತೇನೆ. ರೈತರ ಪರವಾಗಿ ಏನ್ ಕೆಲಸಗಳು ಸಾಕಾರಗಳು ಆಗಿದ್ರೆ ಅದು ಕುಮಾರಣ್ಣ ಅವರ ಅವಧಿಯಲ್ಲಿ ಮಾತ್ರ. ಈ ರಾಜ್ಯದಲ್ಲಿ ಮಾತ್ರವಲ್ಲ, ಈ ದೇಶದಲ್ಲೇ ರೈತರ ಸಾಲ ಮನ್ನಾ ಮಾಡಿದಂತ ಏಕೈಕ ವ್ಯಕ್ತಿ ಕುಮಾರಣ್ಣ ಅವರು. 2006ರಲ್ಲಿ ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ತಲಾ 25,000 ಮನ್ನಾ ಮಾಡೋದ್ರ ಮುಖಾಂತರ ರೈತರಿಗೆ ಸಹಕಾರವನ್ನು ಕೊಟ್ಟರು. ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ 26,000 ಕೋಟಿ ಸಾಲ ಮನ್ನಾ ಮಾಡೋದ್ರ ಜೊತೆಗೆ ರೈತರಿಗೆ ಬಹಳ ಸಹಕಾರ್ಯವನ್ನು ಕೊಟ್ಟಿದ್ದಾರೆ. ಇವತ್ತು ಈ ತಾಲೂಕಿನಲ್ಲಿ ನಾವೆಲ್ಲ
ಕಾರ್ಯಕರ್ತರು ಒಗ್ಗೂಟದಿಂದ ಸಹಕಾರವನ್ನು ಕೊಡೋದ್ರ ಮುಖಾಂತರ ಕುಮಾರಣ್ಣ ಅವರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಜೆಡಿಎಸ್ ಬೋಟವನ್ನು ಖಂಡಿತ ಆರ್ಸ್ ಕಳಿಸ್ತೀವಿ ಅನ್ನೋದಕ್ಕೆ ನಿಖಿಲಣ್ಣ ಅವರಿಗೆ ಮಾತು ಕೊಡ್ತಾ ಇದೀವಿ ನಾವು ಖಂಡಿತವಾಗಿ. ಈ ತಾಲೂಕಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಎಷ್ಟು ಗಟ್ಟಿ ಅಂತ ಹೇಳಿದ್ರೆ 15-20 ವರ್ಷದಿಂದ ಒಂದೇ ಒಂದು ಬಾರಿ ಜೆಡಿಎಸ್ಗೆ ಅಧಿಕಾರ ಅವಕಾಶ ಸಿಕ್ಕಿರೋದು. ಏನು 20 ವರ್ಷದಿಂದ ಈ ರಾಜ್ಯದ ಐದು ನಿಮಿಷ ಆಯ್ತು ತಡೀರಿ, 5 ನಿಮಿಷದಲ್ಲಿ ನಿಖಿಲಣ್ಣ ಅವರು ಇಲ್ಲೇ ಇದ್ದಾರೆ. ಈ ತಾಲೂಕಿನಲ್ಲಿ ಕಾರ್ಯಕರ್ತರು 20 ವರ್ಷದಲ್ಲಿ ಒಂದೇ ಒಂದು ಬಾರಿ ಅಧಿಕಾರ ಸಿಕ್ಕಿರೋದು. 15 ವರ್ಷ ಅಧಿಕಾರ ಇಲ್ಲದೆ ಹೋದ್ರು ಸುಧಾ ಯಾವುದೇ ವಿರೋಧ ಪಕ್ಷ ನಾಯಕರ ಮನೆಗೆ ಕಾಲು ಮಡಗಿಲ್ಲ ನಮ್ಮ ಕಾರ್ಯಕರ್ತರು. ಎಷ್ಟೇ ಸಮಸ್ಯೆ ಬಂದ್ರು ಎದೆಗುಂದಿದ್ದೇನೆ ಹೋರಾಟ ಮಾಡೋದ್ರ ಮುಖಾಂತರ ಈ ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷವನ್ನ ಗಟ್ಟಿಯಾಗಿ ಬೆಳೆಸಿ ನಿಲ್ಲಿಸಿದ್ದಾರೆ. ಈ ತಾಲೂಕಿನಲ್ಲಿ ಬಹಳಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಅದೆಲ್ಲ ಮಂದಗೊಂಡು ತಾವೆಲ್ಲ ಈ ಚುನಾವಣೆಯಲ್ಲಿ ಏನು ಮುಂದೆ ಬರ್ತಾ ಇರಕ್ಕಂತ ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು, TAPSMC ಇರ್ಬೋದು, ಇಂಥ ಚುನಾವಣೆ ಎಲ್ಲ ನಾವು ಈಜಿ ಕಣ್ಣು ಬಿಡೋಷ್ಟೊಳಗೆ ವಿಧಾನಸಭಾ ಚುನಾವಣೆ ಬರ್ತದೆ. ಆ ಚುನಾವಣೆಯಲ್ಲಿ ನಾವೆಲ್ಲ ಸೇರಿ ಪಕ್ಷವನ್ನ ಕಟ್ಟಂತ ಕೆಲಸನ ನಾವು ನೀವೆಲ್ಲ ಕಾರ್ಯಕರ್ತರಾಗಿ ಮಾಡೋಣ ಅಂತ ಹೇಳ್ತಾ, ನಮ್ಮ ತಾಲೂಕಿನಲ್ಲಿ ಮಾತ್ರವಲ್ಲ ಈ ಮೈಸೂರು ಭಾಗದಲ್ಲಿ ಹೊಗೆ ಸೊಪ್ಪು ಬೆಳೆ ಜೀವನಾಡಿ. ಸಾರಾ ಮಹೇಶಣ್ಣವರು ಹರೀಶ್ ಗೌಡ್ರ ನೇತೃತ್ವದಲ್ಲಿ ಒಂದ್ಸಲಿ ಡೆಲ್ಲಿ ಕರ್ಕೊಂಡು ಹೋಗಿದ್ರು. ಪೀಯೂಷ್ ಗೋಯಲ್ ಅವರು 2 ನಿಮಿಷದ ಮೇಲೆ ಮಾತಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಆದ್ರೆ ನಮ್ನೆಲ್ಲ ಕೂರಿಸಿ ನಿಖಿಲಣ್ಣ ಅವರು ರೈತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ 1 ಗಂಟೆ ಚರ್ಚೆ ಮಾಡಿ ಕಳೆದ ಬಾರಿ ಹೊಗೆ ಸೊಪ್ಪು ರೇಟ್ ಕೊಡಿಸೋದ್ರಲ್ಲಿ ಬಹಳ ಕಷ್ಟವನ್ನು ಪಟ್ರು. ನಿಖಿಲಣ್ಣ ಅವ್ರು ಇಲ್ಲೇ ಇದ್ದಾರೆ. ತಿರ್ಗಾ ಮತ್ತೆ ಹೊಗೆ ಸೊಪ್ಪು ಬೆಲೆ ಕಮ್ಮಿ ಆಗಿದೆ. ಈಗ ಟೊಬ್ಯಾಕೋ ಬೋರ್ಡ್ಗೆ ಭೇಟಿ ಕೊಟ್ಬಿಟ್ಟು ಬಂದಿದ್ದಾರೆ. ದಯಮಾಡಿ ಕುಮಾರಣ್ಣ ಅವರ ಗಮನಕ್ಕೆ ತಂದು ಹೊಗೆ ಸೊಪ್ಪು ದರವನ್ನು ಹೆಚ್ಚಿಗೆ ಕೊಡೋದ್ರ ಜೊತೆಗೆ ನಮ್ಮ ರೈತರು ಬೆಳೆದಂತ ಬೆಳೆ ಮೇಲೆ ಬಹಳ ಕಂಗಾಲಾಗಿದ್ದಾರೆ. ಟೊಬ್ಯಾಕೋ ಬೋರ್ಡ್ ಒಳಿಕೆ ನಿಲ್ಸಿ ನಮ್ಮ ರೈತನ ಬಿಟ್ ಮಾಡ್ತಾ ಇಲ್ಲ, ಆಚೆಗೆ ನಿಲ್ಸಿ ಬಿಟ್ ಮಾಡ್ತಾರೆ. ದಯಮಾಡಿ ಒಳಿಕೆ ನಿಲ್ಸಿ ಬಿಟ್ ಮಾಡೋಂಥ ಅವಕಾಶನ ಕುಮಾರಣ್ಣ ಅವರಿಗೆ ಕೊಡಿಸ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಆಂಧ್ರದಲ್ಲಿ ರೈತರುಗಳನ್ನ ಕೂರಿಸಿ ಹೊಗೆ ಸೊಪ್ಪು ಮುಂದೆ ಬಿಟ್ ಮಾಡ್ತಾರೆ, ಆದ್ರೆ ನಮ್ಮ ರೈತನ ಒಳಗೆ ಕೊಡಂತ ಪರಿಸ್ಥಿತಿ ಇಲ್ಲ. ದಯಮಾಡಿ ನಿಖಿಲಣ್ಣ ಅವರು ಕುಮಾರಣ್ಣನ ಗಮನಕ್ಕೆ ತಂದು ಒಳಗಡೆ ನಿಲ್ಲಿಸಿ ಬಿಟ್ ಮಾಡಬೇಕು. 320-330 ಕೊಡ್ತಿದ್ದ ರೇಟ್ಗೆ ಇವತ್ತು 270 ಬಂದಿದೆ. ರೈತರು ಕಂಗಾಳಾಗಿದ್ದಾರೆ. ಮಹೇಶ್ ಅಣ್ಣ ಅವ್ರ ಕ್ಷೇತ್ರ ಇರ್ಬೋದು, ಹರೀಶ್ ಗೌಡ್ರ ಕ್ಷೇತ್ರ ಇರ್ಬೋದು, ನಮ್ಮ ಕ್ಷೇತ್ರ ಇರ್ಬೋದು, ಬಹಳಷ್ಟು ಹೊಗೆ ಸೊಪ್ಪಿನ ಬೆಳೆ ಅಂತ ಬೆಳೆಗಾರರು ನಾವಿದ್ದೀವಿ. ಜೊತೆಗೆ ಪ್ರಮುಖವಾದಂತ ಬೆಳೆ ಇದು. ಆ ಬೆಳೆಗೆ ಬಹಳ ಕಷ್ಟ ಇದೆ ಅದನ್ನ ಬೆಳೆಸಲಿಕ್ಕೆ. ಏನು ಸಾಸಿವೆ ಗಾತ್ರದ ಬೀಜನ ತಂದು ರೈತರು ಪಟ ಮಾಡಿ ಅದನ್ನ ಬೆಳೆಸಿ ಹೊಗೆ ಸೊಪ್ಪನ್ನ ಹದ ಮಾಡಿ ಟೊಬ್ಯಾಕೋ ಬೋರ್ಡ್ ಬುಡ ಗಂಟನೂ ಹೈರಾಣ ಆಗಿರ್ತಾರೆ. ಅದ್ರ ಜೊತೆಗೆ ವೆಚ್ಚನೂ ಜಾಸ್ತಿ. ಹೊಗೆ ಸೊಪ್ಪು ತಂಬಾಕ್ನ 1 kg ಹೊಗೆ ಸೊಪ್ಪು ಬೆಳೆಗೆ 250 ರೂಪಾಯಿ 270 ರೂಪಾಯಿ ಬೀಳ್ತಾ ಇದೆ. ನಮ್ಮ ರೈತರಿಗೆ ಸಿಗ್ತಾ ಇರೋದು ಬಹಳ ಕಮ್ಮಿ ದರ. ಕೊನೆ ಒಂದೊಂದು ಪರಿಸ್ಥಿತಿಲಿ ಲಾಸ್ಗೆ ಹೋಗ್ತೀವಿ. ಆದ್ರಿಂದ ರೈತರನ್ನ ಮಂದಲ್ಲಿ ಇಟ್ಕೊಂಡು ನೀವು ದಯಮಾಡಿ ಕುಮಾರಣ್ಣ ಅವ್ರಿಗೆ ಹೇಳಿ ಹೊಗೆ ಸೊಪ್ಪು ದರವನ್ನು ಕೊಡಿಸೋದ್ರ ಮುಖಾಂತರ ಎಲ್ಲ ಹೊಗೆ ಬೆಳೆಗಳು ಸುಧಾ ಪಾತಾಳಕ್ಕೆ ಇಳಿದಿದೆ ಇವತ್ತು ನಾವು. ಆದ್ರಿಂದ ರೈತರಿಗೆ ಅನುಕೂಲ ಆಗಬೇಕು, ರೈತರಿಗೆ ಮುಂದಿನ ದಿನ ಒಳ್ಳೇದಾಗಬೇಕು ಅಂದ್ರೆ ಯಾರು ಮುಖ್ಯಮಂತ್ರಿ ಆಗಬೇಕು? ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿ ಆಗೋ ತನಕ ನಾವ್ಯಾರು ಮಲ್ಕೊಳ್ಳಂಗಿಲ್ಲ. ಚುನಾವಣೆ ಕಾವಾಗಲೇ ಶುರುವಾಗಿದೆ. ನಾವು ನೀವೆಲ್ಲ ಸೇರಿ ಹೋರಾಟವನ್ನ ಮಾಡೋಣ. ಇವತ್ತು ರೈತರು ನಮ್ಮ ತಾಲೂಕಿನ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಬಹಳ ಹಿಂಸೆ ಆಗ್ತಾ ಇದೆ. ನೀವು ಮೊನ್ನೆ ನೋಡಿದ್ರಿ ಪೇಪರಲ್ಲಿ, ಒಬ್ಬ ಪ್ರೈಮರಿ ಸ್ಕೂಲ್ ಮಾಸ್ಟ್ರು ಇಬ್ಬರನ್ನ ಬರೀ ನಮ್ಮ ಜೊತೆ ಒಂದು ಫೋಟೋ ತೆಗೆಸ್ಕೊಂಡ್ರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅಂತ 3 ಬಾರಿ ಸಸ್ಪೆಂಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ಯಾವ ಮಟ್ಟಿಗಾಗಿದೆ ನಮ್ಮ ತಾಲೂಕು ಅಂತ ಹೇಳಿದ್ರೆ, ಯಾವ್ದಾರ ಒಂದು ಗ್ರಾಮದಲ್ಲಿ 10 ಜನದ ಮನೇಲಿ ಪಾತ್ರೆಗಳು ಮಡಗಿರ್ತೀವಲ್ಲ ಯಾವ್ದಾರ ಕಾರ್ಯಕ್ರಮಕ್ಕೆ ತೊಗೊಳಕ್ಕೆ, ಅದನ್ನು ಸುಧಾ JDS ಅವ್ರು ಮುಟ್ಟಂಗಿಲ್ಲ. ಆ ರೀತಿ ಭಯದಲ್ಲಿ ವಾತಾವರಣದಲ್ಲಿ ಮಡಗಿದ್ದಾರೆ. ಇನ್ನು ನಮಗೂ ಸುಧಾ ಅಷ್ಟೇನೆ 4 ಬಾರಿ ವಜಾ ಮಾಡಿಸಿದ್ರು. ಮೊನ್ನೆನೂ ವಜಾ ಮಾಡ್ತಾವ್ರೆ, ಆದ್ರೆ ಬಗ್ಗದಿಲ್ಲ ನಾವು. 27 ನೋಟಿಸು, ಎಷ್ಟು ನೋಟಿಸ್ ಕೊಟ್ಟರು ಅಷ್ಟು ಎತ್ತತಾನೆ ಇದೀವಿ. ಅವ್ರು ವಜಾ ಮಾಡ್ತಾನೆ ಅವ್ರೆ. ಈ ತಾಲೂಕಿನಲ್ಲಿ ನಿಖಿಲಣ್ಣ 45,000 ಲೀಟರ್ ಹಾಲಿತ್ತು. 2015ರಲ್ಲಿ
ನಾನು ಮೊದಲನೇ ಬಾರಿ ಸ್ಪರ್ಧೆ ಮಾಡಿದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದೆ. ನಮ್ಮ ತಂದೆಯವರು ಒಂದೇ ಒಂದು ಮಾತು ಹೇಳಿದ್ರು, ಈ ಕ್ಷೇತ್ರಕ್ಕೆ ಹೊಸದಾಗಿ ಪಾದಾರ್ಪಣೆ ಮಾಡಿದ್ವಿ ಜಿಲ್ಲಾ ಲೆವೆಲ್ಗೆ, ರೈತರು ಪರವಾಗಿ ಕೆಲಸ ಮಾಡಬೇಕು, 10 ರೂಪಾಯಿ ಮುಟ್ಬೇಡ್ದು ಯಾರ್ದು ನೀನು ಅಂತ ಹೇಳಿ ಕಳಿಸಿದ್ರು. ಅದೇ ರೀತಿ ಈ ತಾಲೂಕಿನಲ್ಲಿ 45,000 ಲೀಟರ್ ಹಾಲು ಹೋಯ್ತಿದ್ನ ಇವತ್ತು 2,10,000 ಲೀಟರ್ ಹಾಲ್ಗೆ ತಂದಿದ್ದೀವಿ. ಇವತ್ತು ನಮ್ಮ ತಾಲೂಕಿನಲ್ಲಿ ಹೈನುಗಾರಿಕೆಯಲ್ಲಿ ಬಹಳಷ್ಟು ಎಲ್ಲಾ ಗ್ರಾಮಗಳಿಗೂ, ಸಣ್ಣ ಪುಟ್ಟ ಗ್ರಾಮಗಳು ಸುಧಾ ಡೈರಿಗಳನ್ನ ಕೊಟ್ಟಿದ್ದೀವಿ, ಬಿಲ್ಡಿಂಗು, BMC ಇತರ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದೀವಿ. ಜೊತೆಗೆ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಒಂದು ಫ್ಯಾಕ್ಟರಿ ತರಬೇಕು ಅಂತ ಅವತ್ತು ಬಹಳ ಹೋರಾಟ ಮಾಡಿ ತಂದು ನಾನು ನನ್ನ ತಂದೆ ಇವತ್ತು ಮುಂದ್ಗೋಡೆ ಬೀಳ್ತಾರೆ, ಕಟ್ಟಕ್ಕೆ ಕೊಡ್ತಾ ಇಲ್ಲ. ಇವತ್ತು 3 ವರ್ಷ ಆಗಿದೆ. ನಮ್ಮ ತಾಲೂಕಿನಲ್ಲಿ ರೈತರಿಗೆ ಬಹಳ ಸಮಸ್ಯೆ ಆಗ್ತಿದೆ. ಜೊತೆಗೆ ನಾನು ಅಧ್ಯಕ್ಷ ಆಗಿದಾಗ 3.25 ವರ್ಷ ಅವಧಿಲಿ 3 ವರ್ಷ 36 ರೂಪಾಯಿ 1 ಲೀಟರ್ ಹಾಲ್ಗಿತ್ತು. ಇವತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು 1 ಲೀಟರ್ ಹಾಲ್ ದರನ 9 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು ಈ 9 ರೂಪಾಯಿ ಜಾಸ್ತಿನೂ ರೈತರಿಗೆ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಒಕ್ಕೂಟಗಳು ಕೊಡೋದಿಲ್ಲ ಅಂತ ಹೇಳಿದ್ರು. ಇವತ್ತು 36 ರೂಪಾಯಿ ಇದೆ. ನಮ್ಮ ರೈತರು ಯಾರು ಸೌಂಡೇ ಮಾಡ್ತಾ ಇಲ್ಲ. ಇವತ್ತು 36 ರೂಪಾಯಿ 1 ಲೀಟರ್ ಹಾಲು ನಮ್ಮ ರೈತರು ಯಾರು ಕೇಳ್ತಲ್ಲ. ನಾವೇನಾರ ಕೇಳಕ್ ಹೋದ್ರೆ ನಮ್ಮನ್ನ ವಜಾ ಮಾಡ್ತಾರೆ. ಆದ್ರೂ ಪರವಾಗಿಲ್ಲ, ನಿಮ್ಮೆಲ್ಲರ ಪರವಾಗಿ ನೀವೆಲ್ಲ ಏನ್ ನಮ್ಮ ಕುಟುಂಬಕ್ಕೆ ಆಶೀರ್ವಾದವನ್ನ ಮಾಡಿದೀವಿ, ನಾವು ಬದುಕಿರೋ ತನಕ ನಿಮ್ ಜೊತೆ ಪ್ರಾಣ ಕೊಟ್ಟು ಓಟ ಮಾಡಕ್ಕೆ ರೆಡಿ ಆಗಿರ್ತೀವಿ ಖಂಡಿತವಾಗಿ. ಅದು ಯಾವುದೇ ಚುನಾವಣೆ ಇರ್ಬೋದು, ನಿಮ್ ಸಮಸ್ಯೆಗಳಿರ್ಬೋದು, ಎಲ್ಲದಕ್ಕೂ ಸುಧಾ ನಾವು ಭಾಗಿಯಾಗೋದ್ರ ಮುಖಾಂತರ ನಿಮ್ ಜೊತೆ ನಾವು ಸದಾ ಇರ್ತೀವಿ. ಏನಿವತ್ತು ಈ ರಾಜ್ಯದಲ್ಲಿ ಚುನಾವಣೆ ಕಾವು ರಂಗೇರಿದೆ, ಆ ಚುನಾವಣೆ ಕಾವಿಗೆ ನಾವೆಲ್ಲ ಪುಷ್ಟಿ ನೀಡೋದ್ರ ಮುಖಾಂತರ ಈ ಜಿಲ್ಲೆಯಲ್ಲಿ ಸಾರಾ ಮಹೇಶಣ್ಣವರ ಅಧ್ಯಕ್ಷತೆಯಲ್ಲಿ ಪಕ್ಷವನ್ನ ಕಟ್ತೇವೆ. ಮುಂಬರುವ ಚುನಾವಣೆಯಲ್ಲಿ JDS ಬೋರ್ಡನ್ನು ಹಾರಿಸಿ ಕಳಿಸ್ತೀವಿ ಅಂತ ನಿಖಿಲಣ್ಣವ್ರು ಮಾತು ಕೊಡ್ತಾ ನನಗೆ ಮಾತಾಡಕ್ಕೆ ಅವಕಾಶ ಕೊಡಿ. ತಮ್ಮೆಲ್ಲರಿಗೂ ಒಂದ್ಸಲ ಮಾತು ಮುಗಿಸ್ತೀನಿ. ನಮಸ್ತೆ. ತುಂಬಾ ಧನ್ಯವಾದಗಳು PM ಪ್ರಸನ್ನ ಅವರಿಗೆ. ಈಗ ನಮ್ಮ ಹುಣಸೂರು ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಮಾಜಿ MDC ಬ್ಯಾಂಕ್ ಅಧ್ಯಕ್ಷರಾದಂಥ GT ಹರೀಶ್ ಗೌಡರು ತಮ್ಮೆಲ್ಲರ ಉದ್ದೇಶಿಸಿ ಮಾತಾಡ್ತಾರೆ. ಇವತ್ತು ದಯಮಾಡಿ ಮಾನ್ಯ GT ಹರೀಶ್ ಗೌಡ್ರಿಗೆ ಇನ್ನೊಂದು ಮನವಿ ನಂದು ವೈಯಕ್ತಿಕವಾಗಿ ಮೊನ್ನೆ ತಾನೇ ಸಂಸದೀಯ ಪಟು ಅಂದ್ರೂ ನಿಮಗೆ ತಪ್ಪಲಾರದು. ಯಾಕೆ ಅಂದರೆ ಸಂಸತ್ತಲ್ಲೇ ನಮ್ಮ ವಿಧಾನ ಸಭೆಯಲ್ಲಿ ಅಷ್ಟು ವ್ಯವಸ್ಥಿತವಾಗಿ ಅಷ್ಟು ಅರ್ಥಗರ್ಭಿತವಾಗಿ ಮಾತಾಡ್ತೀರಿ. ಜೊತೆಗೆ ಇನ್ನೊಂದೇನು ತಮ್ಮಲ್ಲಿ ಮನವಿ ಅಂತ ಅಂದರೆ